ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರುಜಿ. ನೀವು ನೋಡ್ತಿದ್ದೀರಿ ಮಾಸ ಭವಿಷ್ಯ. ಅದು ಜೂನ್ ತಿಂಗಳು ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ತುಲಾ ರಾಶಿಯ ಮಾಸ ಭವಿಷ್ಯ. ತುಲಾ ರಾಶಿಗೆ ವೃಷಭ ರಾಶಿಗೆ ಯಾವ ರೀತಿಯಂತಹ ಯೋಗ ಫಲವಿದೆಯೋ ಅದೇ ಯೋಗ ಫಲವನ್ನು ನೋಡುವಂತಹ ಸಂದರ್ಭ ಈ ತುಲಾ ರಾಶಿವರಿಗೆ. ತುಲಾ ರಾಶಿಗೆ ಎಲ್ಲ ಗ್ರಹಗತಿಗಳ ಉಚ್ಚ ಸ್ಥಾನದಲ್ಲಿರುವಂಥ ಯೋಗ ಫಲ ಆರಂಭವಾಗಿ ಜೂನ್ ತಿಂಗಳು ಮಾಸ ಇನ್ನೂ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೇವೆ. ಜೂನ್ ತಿಂಗಳು ತುಲಾ ರಾಶಿವರಿಗೆ ಸುಮಾರು ಗ್ರಹಗಳ ಬದಲಾವಣೆ ಯೋಗ ಫಲವೂ ಸಿಗುತ್ತೆ. ನಿಮಗೆ ಮೊದಲು ಸಿಕ್ಕಿದಂತಹ ಗ್ರಹಗಳ ಯೋಗ ಫಲವು ನಿಮಗೆ ಇನ್ನೂ ಅನುಕೂಲವನ್ನು ಮಾಡಿಕೊಡುತ್ತೆ. ಕೇತುಗ್ರಹ 11ನೇ ಮನೆಗೆ ಬರ್ತಾರೆ. ಕುಜಗ್ರಹನ 11ನೇ ಮನೆಯ ಯೋಗ ಫಲ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತುಂಬ ಚೆನ್ನಾಗಿ ಮಾಡ್ತೀರಿ ಈ ತುಲಾ ರಾಶಿಯವರು. ಗುರುವಿನ ಯೋಗ ಫಲ, ಶನಿಯ ಯೋಗ ಫಲ, ಶುಕ್ರನ ಒಂದು ದೊಡ್ಡ ಮಟ್ಟದ ಲಾಭದ ಫಲ ಎಲ್ಲವೂ ಸಹ ಎಲ್ಲ ಗ್ರಹಗತಿಗಳ ಉಚ್ಚ ಸ್ಥಾನವನ್ನು ನೋಡುವಂತಹ ಮತ್ತೊಂದು ರಾಶಿ ಅದು ತುಲಾ ರಾಶಿ. ತುಲಾ ರಾಶಿಗೆ ಈ ಜೂನ್ ತಿಂಗಳಲ್ಲಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ನಿಮಗೆ ಪ್ರಯತ್ನಿಸಿದ ಎಲ್ಲ ಕೆಲಸ ಕೈಂಕರ್ಯಗಳು ಸಹ ಸುಲಭವಾಗಿ ಕೈಗೂಡುತ್ತೆ. ಹೊಸದೇನಾದರೂ ಆಲೋಚನೆಯನ್ನು ಮಾಡಿ ಹೊಸ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಜೂನ್ ತಿಂಗಳು ಜ್ಯೇಷ್ಠ ಮಾಸ ಅತ್ಯಂತ ಲಾಭದಾಯಕ. ಮನೆಯಲ್ಲಿ ಶುಭ ಕಾರ್ಯದಿಂದ ಹಿಡಿದು ಮನೆ ಕಟ್ಟುವಂಥ ಸಂದರ್ಭ, ಮನೆ ಕಟ್ಟುವಂಥ ಯೋಗದಿಂದ ಹಿಡಿದು ಯಾವುದಾದ್ರೂ ನಿವೇಶನ ಖರೀದಿ ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಈ ಜೂನ್ ತಿಂಗಳು ತುಂಬ ಲಾಭವನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಂತೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಮಾಡುತ್ತೆ. ಕುಜಗ್ರಹನ ಮತ್ತು ಕೇತುಗ್ರಹನ ಆರೋಗ್ಯಕಾರಕನ ಯೋಗ ಫಲವೂ ಸಹ ತುಲಾ ರಾಶಿಯವರಿಗೆ ಜೂನ್ ತಿಂಗಳು ಕೊಡುತ್ತೆ. ಜೂನ್ ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಗ್ರಹ ದೋಷಗಳಿದೆಯಾ ಅಂತ ಅನ್ನಕ್ಕೋದ್ರೆ ಅಂತಹ ದೋಷದಲ್ಲಿರುವಂಥ ಗ್ರಹಗಳು ಯಾವುದೂ ಸಹ ನಿಮಗೆ ಸಿಗೋದಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು, ಈ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತಾರೆ. ಪ್ರತಿ ಶುಕ್ರವಾರ ನೀವು ಎಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇರುತ್ತೋ ಅಲ್ಲೋಗಿ ಒಂದು ಉಪಾಸನೆ, ಒಂದು ಆರಾಧನೆ, ಸಾಧ್ಯವಾದರೆ ಒಂದು ಶುಕ್ರವಾರ ಒಂದು ಮಡ್ಲಕ್ಕಿಯನ್ನು ಕೊಡುವಂಥದ್ದು ಹೆಣ್ಣು ದೇವಸ್ಥಾನಕ್ಕೆ, ಅದು ಲಕ್ಷ್ಮೀ ದೇವಸ್ಥಾನ ಆಗಿದರೆ ಉತ್ತಮ. ಅದನ್ನು ಮಾಡಿ ಇನ್ನೂ ನಿಮಗೆ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಯೋಗ, ದೊಡ್ಡ ಮಟ್ಟದ ಅನುಕೂಲ ಇವೆಲ್ಲವನ್ನು ಸಹ ನೀವು ಜೂನ್ ತಿಂಗಳಲ್ಲಿ ನೋಡ್ತೀರಿ. ಈ ಜೂನ್ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು, ನೀವು ಮಾಡುವಂಥ ಆಲೋಚನೆಗಳು, ಕೈ ಹಾಕಿದ ಕೆಲಸಗಳು ಎಲ್ಲವೂ ಸಹ ದೊಡ್ಡ ಮಟ್ಟದ ಪ್ರಗತಿ, ಅದರ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಇದರಿಂದ ನಿಮಗೆ ಆರಂಭವಾಗುತ್ತೆ. ಆದ್ದರಿಂದ ಈ ಸಂದರ್ಭವನ್ನು ತುಲಾ ರಾಶಿಯವರು ಯಾವುದೇ ಸಮಯದಲ್ಲೂ ಸಹ ನೀವು ಅದನ್ನು ಕಳ್ಕೊಳ್ಬೇಡಿ. ತುಲಾ ರಾಶಿಯವರಿಗೆ ಇನ್ನೊಂದು ನೆಗೆಟಿವ್ ಇದೆ ಏನಂತಂದರೆ, ನಿಮಗೆ ತುಂಬ ಬೇಗ ನಿಮಗೆ ಅಹಂಕಾರಗಳು ಬೆಳೆಯುತ್ತೆ. ಈ ಅಹಂಕಾರವನ್ನು ಬೆಳಿತೀರಲ್ಲ, ನಾನೂ ಸ್ವಲ್ಪ ಬೆಳೆಸ್ಕೊಳ್ತೀರಲ್ಲ, ಅದು ನಿಮಗೆ ಎಲ್ಲೋ ನಿಮ್ಮ ವ್ಯವಹಾರಗಳಿಗೆ ಕುಂಠಿತವನ್ನು ಮಾಡುತ್ತೆ. ನಿಮ್ಮ ವ್ಯವಹಾರಗಳನ್ನು ಸ್ವಲ್ಪ ಎಲ್ಲೋ ಹದಗೆಡಿಸುವಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ. ಅದರ ಬಗ್ಗೆ ಜಾಗೃತಿಯನ್ನು, ಎಚ್ಚರಿಕೆಯನ್ನು ವಹಿಸಬೇಕು. ಎಷ್ಟೇ ಬಂದಿದ್ದರೂ, ಎಷ್ಟೇ ವ್ಯವಹಾರಗಳಿದ್ದರೂ ಸಹ ನಾವು ಒಂದು ರೀತಿಯಾದಂತಹ ಒಂದು ಗೌರವಾನ್ವಿತವಾಗಿ ನಮ್ಮ ಸ್ವಭಾವಗಳಿರಬೇಕು. ನಾವು ಸ್ವಲ್ಪ ಬಂತು ಅಂತ ಅಂದಾಗ ಅಹಂಕಾರವನ್ನು, ನಾನತ್ವವನ್ನು, ಇನ್ನೊಬ್ಬರಿಗೆ ಅವಮಾನವನ್ನು, ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿಯನ್ನು ಮಾಡುವಂತಹ ವಾತಾವರಣಕ್ಕೆ ನಾವು ಹೋದಾಗ ನಮ್ಮವೆಲ್ಲವೂ ವ್ಯವಹಾರಗಳು ಅಲ್ಲಿ ಕುಂಠಿತವಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ತುಲಾ ರಾಶಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.